ಅಯ್ಯೋ 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 ಅಯ್ಯೋ, ಕಳ್ಳನ ಮಗನೇ, ನನ್ನ ಹೆಂಡ್ತಿನ ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದೀಯಲ್ಲ ನೀನು. ಅತ್ತೆ ಅತ್ತೆ ಅತ್ತೆ, ನೋಡ್ದ ಯವ್ವ, ಮದುವೆ ಮಾಡ್ಕೊಂಬಿಟ್ಟು ಬಂದು ಪಂಚಾಯತಿ ಮುಂದೆ ನಿಂತ್ಕೊಬಿಟ್ಟವ್ರಲ್ಲ ಇವರು. ಏನಪ್ಪ ಇದೆಲ್ಲನೂ? ಹಾ, ನೀವು ಕಿಡ್ನಾಪ್ ಆಗೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನಮ್ಮ, ನಿಮ್ಮಮ್ಮ ಕಿಡ್ನಾಪ್ ಆಗ್ಬಿಟ್ಟಿದ್ಯಾ ನೀನು ಹಂಗೆ ಅಂತ ಪಂಚಾಯತಿ ಕಲಾಕೈತೆ. ನೀನೇನು ಹಾರನೇ ಯಾಕೊಂಬಿಟ್ಟು ಬಂದ್ಬಿಟ್ಟಿದ್ದೀಗಲ್ಲ ಇಲ್ಲಿ? ಏ, ನಿಮ್ಮಿಬ್ರಿಗೂ ಏನಾಗಿತ್ತು? ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದೆ ತಾನೇ? ನೀವಿಬ್ರು ಹಿಂಗೆ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ತಾನೇ ಏನಿತ್ತು? ನಿನ್ಗೆ ಹೇಳ್ತಿರೋದು. ಏನ್ ಮಾಡಿದ್ರಿ ನೀವು ಹಿಂಗೆಲ್ಲನೂ? ನಿಮ್ಮಮ್ಮ ನೋಡೋಣ ನನ್ನ ಮೇಲೆ ಗೂಬೆ ಕೂರಿಸ್ತೈತೆ. ನಾನೇನು ಏನೋ ತೆಪ್ಪ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಪಂಚಾಯತಿನ ಕರೆದ್ಬಿಟ್ಟು ನನ್ನ ಮಾನ ಮರುವದಿ ಎಲ್ಲನೂ ಕಳಿತೈತೆ. ನೀನು ನೋಡಿದ್ರೆ ಹಿಂಗೆ ಮಾಡೋದ ಹೇಳು? ಹಾ, ಯಾಕೆ ಹಿಂಗೆ ಮಾಡಕ್ ಹೋದ್ರಿ ಇಬ್ರು? ನಾನು ಹೇಳಿದ್ದೆ ತಾನೇ ಎಲ್ಲ ಕೂತು ಮಾತಾಡಿ ಮದುವೆಗೆಲ್ಲ ನಾನು ಮಾತಾಡ್ತೀನಿ, ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಂಥ ಕೆಲಸನ ಯಾಕೆ ಮಾಡಿದ್ರಿ ನೀವು? ಹಾ, ಅಯ್ಯೋ 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 ಮಗಳೇ, ಇದೇನೇ ಮಾಡಿದೆ? ಈ ಬಿಕಾರಿನ ಯಾಕೆ ಮದುವೆ ಮಾಡ್ಕೊಂಬಿಟ್ಟು ಬಂದೆ ಯವ್ವ? ನಿನ್ಗೇನೇ ಆಗಿತ್ತು? ದೊಡ್ಡಪ್ಪತ್ತು ನಿನ್ ಗಂಡನೇ ಇದ್ನಲ್ಲೇ ಬಿಕಾರಿ ಬೇಕು ಅಂತ ಹೇಳಿದ್ರೆ ಈ ಬಿಕಾರಿನ ಯಾಕೆ ಮದುವೆ ಮಾಡ್ಕೊಂಬಿಟ್ಟು ಬಂದೆ? ನೋಡೆ, ಈ ಮದುವೆ ಇಷ್ಟ ಇಲ್ಲ, ಬಲವಂತವಾಗಿ ನಿಮ್ಮ ಒತ್ತಿಗೆನೆ ನೀ ಬಲವಂತ ಮಾಡ್ಬಿಟ್ಟು ಮದುವೆ ಮಾಡ್ಸವಳೆ ಅಂತ ಹೇಳ್ಬಿಟ್ಟು ಬೊಗಳೆ ಪಂಚಾಯತಿನಾಗ ಎಲ್ಲರ ಮುಂದೆನೂ ನಿಮ್ಮ ಒತ್ತಿಗೆನೆ ತಾನೇ ಇದಕ್ಕೆಲ್ಲನೂ ಕಾರಣ, ನಿಮ್ಮ ಒತ್ತಿಗೆನೆ ತಾನೇ ಹಿಂಗೆಲ್ಲನೂ ಮಾಡ್ತಿರೋದು. ಬೊಗಳು ಎಲ್ಲರ ಮುಂದೆನೂ ಬೊಗಳು ಗೊತ್ತಾಗ್ಲಿ, ಇವ್ರಿಗೂ ಎಲ್ಲರಿಗೂ ಗೊತ್ತಾಗ್ಲಿ. ಬಲವಂತವಾಗಿ ನೀನು ಮದುವೆ ಮಾಡ್ಕೊಂಡಿದ್ದೀಗ, ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಗಂಡ ನಿನಗೋಸ್ಕರ ಕಾಯ್ಕೊಂಡು ನಿಂತವನೇ ಅಲ್ಲಿ. ನೀನು ನೋಡಿದ್ರೆ ಹಿಂಗೆ ಮದುವೆ ಮಾಡ್ಕೊಬಿಟ್ಟು ಹಿಂಗೆ ಒಂದು ಪಂಚಾಯತಿಗೆ ನೀನು ನಿಂತ್ಕೊಂಡಿದ್ದೀಗಲ್ಲ, ಹೇಳು ನೋಡು, ಪಂಚಾಯತಿ ಅಂತ ಸುಮ್ಮನೆ ಬಿಡ್ತಾ ಇವ್ನಿ, ಇಲ್ಲ ಅಂತ ಹೇಳಿದ್ರೆ ನಾನು ಸುಮ್ಮನೆ ಬಿಡ್ತಾ ಇರಲಿಲ್ಲ. ಏಳೆ ಲೋ ಬಿಕ್ನಾಸಿ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ, ನಿನ್ನ ಮಕ್ಕಿಷ್ಟು 10 ರೂಪಾಯಿ ದುಡಿಯಕ್ಕೆ ಯೋಗ್ಯತೆ ಇಲ್ಲ ಅಂದ್ರೂ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿಲ್ಲಿ ಕರ್ಕೊಂಬಿಟ್ಟು ಬಂದಿದ್ದೀಗಲ್ಲ ಬೇವರ್ಸಿ. ನಿಂಗೆ ಇಡೀ ಪ್ರಪಂಚದಾಗ ಯಾರು ಹೆಣ್ಣು ಕೊಡ್ತಾ ಇರಲಿಲ್ಲ ಅಂತ ನಂಗೆ ಸಂದ ಗೊತ್ತು. ಯಾಕಂದ್ರೆ ಬಿಕಾರಿ ಅಲ್ವಾ ನೀನು? ನಿಂತಾಗ 10 ರೂಪಾಯಿದೇನು ಇಲ್ಲ ತಾನೇ? ಏನೂ ಇಲ್ಲ ಅಂತಂದ್ಮೇಲೆ ಅದು ಹೆಂಗಿನ್ನ ನಿನಗೆ ಹೆಣ್ಣು ಕೊಡ್ತಾರೆ ಹೇಳು? ನೀನೇನಿಯಾ ಬೇಕಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಹಿಂಗೆಲ್ಲ ಮಾಡಿರೋದು ನೀನೇನಿಯಾ ಮದುವೆ ಮಾಡ್ಕೊಂಡ್ರದು? ಲೇ ಬೇವರ್ಸಿ, ಅಷ್ಟು ಸುಲಭವಾಗಿ ನೀನು ಬಿಡ್ತೀನಿ ಅಂತ ಅನ್ಕೋಬೇಡ. ನೀನು ಏನು ಮಾಡ್ತೀನಿ ಅಂದ್ರೆ ಬಂಗಾರಮ್ಮ, ಇದು ಪಂಚಾಯತಿಗೆ ಬರ್ಬದಿ ಕೊಡು. ಫಸ್ಟ್ ಪಂಚಾಯತಿ ಮುಗಿಯ ಗಂಟ ಹೋಗಿ ನಿನ್ ಜಾಗದಾಗ ನಿಂತ್ಕ. ಅದೇನಾಯ್ತು ತೀರ್ಮಾನವ ನಾವು ಮಾಡ್ತೀವಿ. ಫಸ್ಟ್ ಹೋಗಿ ಅಲ್ಲಿ ನಿಂತ್ಕೊಳ್ಳೋದ್ ಕಲಿ. ಹೇಳ್ರಮ್ಮ, ಹೇಳಪ್ಪ, ಇಬ್ರು ಈಗ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡಿದ್ರಲ್ಲ, ಹೇಳಿ ಇದೆಲ್ಲ ವಿಷಯ ಹೇಳಿ. ಈಗ ಯಾರು ನಿಮ್ಮನ್ನ ನೋಡ್ ಕಳ್ಸಿದ್ದು, ಏನಾಯ್ತು, ಏನು ಎತ್ತ, ಪ್ರತಿಯೊಂದು ಹೇಳಿ ಏನ್ ವಿಷಯ. ಅಲ್ಲ ಕಣಮ್ಮ, ಇಲ್ಲಿ ನಿನ್ ಗಂಡ ಬಂದು ಪಂಚಾಯತಿನಾಗ ಬಾಯ್ ಬಿಡ್ಕತ್ತವನೆ ಕಣವ. ಹಾ, ಪಂಚಾಯತಿನಾಗೆಲ್ಲ ನಿಂತ್ಕೊಂಡು ನಾನು ಎಂಟಿ ಬೇಕು ಅಂತ ಬಾಯ್ ಬಿಡ್ಕತ್ತವನಿ. ನೀನ್ ನೋಡಿದ್ರೆ ಅಲ್ಲಿ ಯಾರನ್ನ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದು ನಿಂತಿದ್ಯಾ? ಏನಮ್ಮ ಇದ್ರ ಅರ್ಥ? ಹಾ, ಏನ್ ಮಾಡ್ಬೇಕಮ್ಮ ಹೇಳಿ, ಇವಾಗ ಏನ್ ತೀರ್ಮಾನ ಮಾಡ್ಬೇಕು, ಏನ್ ಮಾಡ್ಬೇಕು? ನೋಡಿ ಕೊಡ್ರೆ, ಅವನು ಡೈವರ್ಸ್ ಕೊಟ್ಟ ಮೇಲೆ ನನಗೆ ಅವ್ನು ಹೆಂಗ್ ನನ್ನ ಗಂಡ ಆಯ್ತಾನೆ, ನಾನು ಹೆಂಗ್ ಅವ್ನಿಗೆ ಹೆಂಡತಿ ಆಯ್ತೀನಿ? ನನ್ನ ಗಂಡ ಇಲ್ಲಿ ನಿಂತ್ಕೊಂಡು ಬಾಯ್ ಬಿಡ್ಕತ್ತವನೆ ಅಂತ ಹೇಳ್ಬೇಡಿ. ಅವನಿಗೂ ನನಗೂ ಇವಾಗ ಯಾವ ಸಂಬಂಧನೂ ಇಲ್ಲ. ಅಫೀಸಿಯಲ್ ಆಗಿ ನನಗೂ ಅವನಿಗೂ ಇಬ್ರಿಗೂ ಡೈವರ್ಸ್ ಆಗೋಗ್ಬಿಟ್ಟೈತಿ. ಅವ್ನು ಯಾರೋ ನಾನು ಯಾರೋ ಇಬ್ರಿಗೂ ಯಾವ ಸಂಬಂಧನೂ ಹೇಳ್ಬೇಕು ಅಂದ್ರೆ ಇಲ್ಲ. ಅವನಿಗೂ ಯಾವ ಸಂಬಂಧನೂ ಇಲ್ಲ, ನನಗೂ ಯಾವ ಸಂಬಂಧನೂ ಇಲ್ಲ. ಇಬ್ರಿಗೂ ಒಬ್ರಿಗೊಬ್ರಿಗೂ ಸಂಬಂಧ ಇಲ್ಲ. ಆಮೇಲೆ ನಾನೇನು ಡೈವರ್ಸ್ ಕೊಟ್ಟಿಲ್ಲ. ನನ್ನ ಮಗನೇನಿಯ ಡೈವರ್ಸ ನನ್ನ ಹತ್ರ ಬಲವಂತವಾಗಿ ಗೊತ್ತಿಲ್ದಿದ್ದಂಗೆ ಸೈನ್ ಹಾಕ್ಸ್ಕೊಂಡಿರೋದು ಅವನೇನೇನಿಯ. ಸರಿನೇ? ಒಂದು ಅವನು ಆಗ್ಲೇನೆ ಇನ್ನೊಂದು ಮದುವೆ ಮಾಡ್ಕೊಂಡವನಿ. ಅವನು ಹೆಂಡತಿ ಜೊತೆ ಸಂದಕೇನಿ ಅವನೇ. ನಾನು ಬೇಡ ಅಂತ ಹೇಳ್ಬಿಟ್ಟು ನನಗೆ ಡೈವರ್ಸ್ ಕೊಟ್ಟವನಿ. ನಾನು ಅವ್ರು ರಿಸೀವ್ಗೆ ಹೋಗಿಲ್ಲ. ಗಂಡ ಹೆಂಡ್ರು ಅವರಿಬ್ರು ಸಂದಕ್ಕಿರಲಿ, ನನ್ನ ಮದುವೆಗೆ ಹೋಗೋದು ಬೇಡ ಅಂತ ನನ್ನ ಪಾಡು ನಾನಿದ್ದೆ ಅಷ್ಟೇ ಏನಿಯ. ಇನ್ನು ಗಂಡ ಅಂತ ಹೇಳಕ್ ಬರಬೇಡಿ. ನೋಡಿ, ನಾನು ಮದುವೆ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀನಲ್ಲ, ಇವ್ರು ನನ್ನ ಗಂಡ. ನನ್ನ ಮಗ ನನ್ನ ಗಂಡ ಅಲ್ವೇ ಅಲ್ಲ. ಅವನೇ ಡೈವರ್ಸ್ ಕೊಟ್ಟವನಿ. ಕೇಳಿ, ಪೇಪರ್ ಐತೆ ಮನೆಯಾಗೆ. ನಮ್ಮ ಮನೆಯಾಗ ಹೋಯ್ತು ತಂದಾಕ್ಲಾ? ಫಸ್ಟು ಡೈವರ್ಸ್ಗೆ ಅಪ್ಲೈ ಮಾಡಿರೋದೇ ನನ್ನ ಮಗ. ಈಗ ಬಂದ್ಬಿಟ್ಟು ಗಂಡ ಅಂತ ಹೇಳ್ಕೊಂಡಿದ್ದ ತಕ್ಷಣ ನನ್ನ ಗಂಡ ಆಗೋಗ್ಬಿಟ್ಟಾನೆ ಅವನು. ಅಯ್ಯೋ ಅಯ್ಯೋ ಅಯ್ಯೋ, ಅತ್ತೆ ನೋಡ್ದ ಅತ್ತೆ, ನಿಮ್ಮ ಮಗಳು ಹೆಂಗ್ ಮಾತಾಡ್ತಾವಳೆ ಅಂತ ಹೇಳ್ಬಿಟ್ಟು. ಲೇ, ಏನೇ ಯಾರು ಹೇಳ್ಕೊಟ್ರೆ ಹಿಂಗೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು? ಇವನೇನೇ ನಿನ್ ಗಂಡ, ನೀನು ಎಷ್ಟು ಇಷ್ಟಪಡ್ತಾವನೆ, ಅವನ ಜೊತೆ ಯಾಕೆ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದೆ ಹೇಳು? ನಿಮ್ಮ ಒತ್ತಿಗೆ ಬಲವಂತ ಮಾಡ್ಬಿಟ್ಟು ದಾಳಿ ಕಟ್ಟಿಸ್ಕ ಅಂತ ಹೇಳ್ಬಿಟ್ಟು ಕಟ್ಸವಳೆ ತಾನೆ? ಅದನ್ನೇನಿಯ ಹೇಳು ಪಂಚಾಯತಿನಾಗೆ. ಹಾ, ಹೇಳು ನಿನ್ಗೆ ಏನ್ ಬೇಕೋ ಅದನ್ನೆಲ್ಲ ಹೇಳ್ಬೋದು. ನಾನು ಯಾವ್ದು ಎದುರಿಸಲ್ಲ, ಮಾಡಲ್ಲ, ಏನೂ ಇಲ್ಲ. ನಾನು ಈ ಕಡೆ ತಿರ್ಕೊಂಡು ನಿಂತ್ಕೋತೀನಿ. ನಿನ್ಗೆ ಏನೇನು ಅನ್ನಿಸ್ತಾ ಇತ್ತು ಅದನ್ನೆಲ್ಲ ಧೈರ್ಯವಾಗಿ ಹೇಳಮ್ಮ. ನನಗೇನಾದ್ರು ಇದ್ರಾಗ ತಪ್ಪಿದ್ರೆ ನಂದು ಸೇರೆ ಹೇಳು. ನೋಡಿ, ನಮ್ಮ ಅತ್ತಿಗೆ ತುಂಬಾ ಒಳ್ಳೆಯವರು. ನಮ್ಮ ಅತ್ತಿಗೆಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಅತ್ತಿಗೆ ನನ್ನ ಮದುವೆ ಮಾಡ್ಕೊಂತೀಯ ಅಂತ ಕೇಳಿದ್ರು. ನಾನು ಸರಿ ಅತ್ತಿಗೆ ಮಾಡ್ಕೊತೀನಿ ಅಂತ ಹೇಳ್ದೆ. ಹುಡುಗನ ತೋರಿಸ್ಬಿಟ್ಟು ನಿನಗೆ ಇಷ್ಟ ಆದರೆ ಮಾಡ್ಕ, ನಿಂಗೆ ಇಷ್ಟ ಆಗಲಿಲ್ಲ ಅಂದರೆ ಮಾಡ್ಕೋಬೇಡ ಅಂತ ಹೇಳಿದ್ರು. ನಾನು ಸರಿ ಆಯಿತು ಅತ್ತಿಗೆ ಅಂತ ಹೇಳ್ದೆ. ಆಮೇಲೆ ನಾನೊಂದು ಸ್ವಲ್ಪ ದಿನ ಇವ್ರನ್ನ ನೋಡಿ ಇಷ್ಟಪಟ್ಟು ಎಲ್ಲ ಆಯಿತು. ಇವರು ನನಗೆ ಇಷ್ಟ ಆದರೂ ನಾನು ಇವ್ರಿಗೆ ಇಷ್ಟ ಆದೆ. ಆವಾಗ ನಮ್ಮಿಬ್ರದ್ದು ಮದುವೆ ಫಿಕ್ಸ್ ಆಯಿತು ಅಂತ ಹೇಳ್ಬಿಟ್ಟು ಗೊತ್ತಾಗಿದ ತಕ್ಷಣ ಏನಿಯ, ಈ ನನ್ನ ಮಗ, ನನ್ನ ಮಾಜಿ ಗಂಡ ಅವನಲ್ಲ ಇವನು ಏನು ಮಾಡ್ತಿದ್ದ, ಪದೇ ಬಂದ್ಬಿಟ್ಟು ನನಗೆ ತೊಂದರೆ ಕೊಡ್ತಾ ಇದ್ದ. ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನೀನು ನನ್ನ ಜೊತೆ ಇರಬೇಕು, ನೀನು ನನ್ನ ಜೊತೆ ಬರಬೇಕು, ನೀನಿಲ್ಲ ಅಂದರೆ ನಾನು ಹಂಗೆ ಸಾಯ್ತೀನಿ, ಹಿಂಗೆ ಸಾಯ್ತೀನಿ, ಏನೋ ಎದುರಿಸ್ತಾ ಇದ್ದ. ನನಗೂ ಸಿಕ್ಕಾಪಟ್ಟೆ ಬೇಜಾರಾಗೋದು. ಹೇಳೋವಷ್ಟು ಹೇಳ್ದೆ, ಎಳ್ದು ರೂಮ್ ಡೇಟು ಕೊಟ್ಟೆ. ಏನು ಮಾಡಿದ್ರು ನಾನು ಹಿಂದೆ ಬರೋದಂತೂ ಬಿಡ್ಲೇ ಇಲ್ಲ. ಇಲ್ಲ ನಂಗೆ ನೀನೇ ಬೇಕು, ಇಲ್ಲ ನಂಗೆ ನೀನೇ ಬೇಕು, ಇಲ್ಲ ಹಂಗೆ ಹಿಂಗೆ ಅಂತ ಹಿಂದೆ ತಿರುಗ್ತಿದ್ದ. ನನಗೆ ಎಷ್ಟು ಅಂತ ಸಹಿಸಕ್ಕಾಯ್ತದೆ? ನಾನು ನಮ್ಮ ಹುಡುಗಂಗೆ ಹೇಳ್ದೆ, ಈಗ ನನ್ನ ಗಂಡಂಗೆ ಹೇಳ್ದೆ, ನೋಡಿ ಹಿಂಗೆಲ್ಲ ಮಾಡ್ತಾವನೆ ಅಂತೇಳಿ. ಅಲ್ಗೂ ನಮ್ಮ ಒತ್ತಿಗೆನೂ ಎಲ್ಲ ಹೇಳಿ ನೋಡಿದ್ರು ಅವ್ನು ಕೇಳಲಿಲ್ಲ. ನಮ್ಮ ಒತ್ತಿಗೆ ನಮಗೆ ಮದುವೆ ಮಾಡಿಸ್ತೀನಿ, ಈಗ ಶೂನ್ಯ ಮಾಸ ಐತೆ, ಈ ಸರಿ ಇಲ್ಲ ಇವಾಗ ದಿನಗಳು, ಸಂಕ್ರಾಂತಿ ಹಬ್ಬ ಕಳೆದ ಮೇಲೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ನಾನು ಸರಿ ಅಂತ ಸುಮ್ಮನಿದ್ದೆ. ನಮ್ಮಮ್ಮ ಏನು ಮಾಡ್ತೈತೆ, ಹೋಗಿ ನೀನೇನಾರ ಅವ್ನು ಮದುವೆ ಮಾಡ್ಕೊತೀನಿ ಅಂದರೆ ಬಾವಿಗೆ ಬೀಳ್ತೀನಿ ಅಂತ ಬಾವಿಗೆ ಬಿದ್ದೈತೆ ನಮ್ಮಮ್ಮ. ನಾನು ಇನ್ನೇನು ತಾನೇ ಮಾಡಲಿ ಗೌಡ್ರೆ, ನೀವೇ ಹೇಳ್ಬಿಡಿ. ನನ್ನ ಗಂಡನ ಜೊತೆ ಡೈವರ್ಸ್ ಆಗ್ಬಿಟ್ಟೈತೆ. ಅವನ ಜೊತೆ ಬದುಕಕ್ಕೆ ನಂಗೆ ಇಷ್ಟ ಇಲ್ಲ.
ಆಮೇಲೆ ಇವ್ರನ್ನ ಇಷ್ಟಪಟ್ಟಿದ್ದೀನಿ, ಇವ್ರ ಜೊತೆ ಮದುವೆ ಮಾಡ್ಕೋಬೇಕು ಅಂತ ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಇವ್ರ ಹತ್ರ ಏನೂ ಗೊತ್ತಿ ಇಲ್ಲ, ಇವ್ರು ಬಡವರು ಅಂತ ಹೇಳ್ಬಿಟ್ಟು ಬೇಕಂತಾನೆ ನಮ್ಮ ಅಮ್ಮಗೆ ಉರಿ. ನಾನು ಅದಕ್ಕೆ ಏನಂದೆ ಇವ್ರಿಗೆ, ನಮ್ಮ ಅತ್ತಿಗೆಗೂ ಹೇಳಿಲ್ಲ ನಾನು ಹಿಂಗೆ ಹೋಯ್ತಾ ಇದ್ದೀನಿ ಮನೆ ಬಿಟ್ಟು ಅಂತ ಹೇಳ್ಬಿಟ್ಟು. ನಮ್ಮ ಅಣ್ಣಂಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಇವ್ರ ಹತ್ರನೇ ಬಂದು ಹೇಳಿದ್ದು ನಾನು, ಹಿಂಗೆ ಹೋಯ್ತಾ ಇದ್ದೀನಿ ನಾನು. ಇಲ್ಲ ನಾನು ಇನ್ನು ಹಿಂಗೆ ಹೋಯ್ತಿದ್ದೀನಿ, ಬರ್ರಿ ಹೋಗ್ಬಿಡೋಣ, ಮದುವೆ ಮಾಡ್ಕೊಬಿಡೋಣ, ನಮ್ಮ ಅಮ್ಮ ಬಿಡಲ್ಲ ಅಂತ. ಇವ್ರು ಅಲ್ಲಿಗೂ ಹೇಳಿದ್ರು, ಇಲ್ಲ ಬೇಡ ಸುಮ್ಮನಿರು, ನಾನು ಮಾತಾಡ್ತೀನಿ ಅಂತ. ನಾನೇ ಕೇಳಿಲ್ಲ. ನಾನು ನೋಡಿ ನಮ್ಮದೇ ಇದ್ರಾಗ ತಪ್ಪಿರೋದು, ಯಾರೂ ತಪ್ಪಿಲ್ಲ. ನಾನೇ ಬಲವಂತ ಮಾಡಿ ನನ್ನ ಸ್ವಂತ ನಿರ್ಧಾರನೇನಿಯ ತಗೊಂಡು ನಾನೇನಿಯ ಇವ್ರನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲೇನಿಯ ದೇವಸ್ಥಾನದಲ್ಲಿ ಸಿಂಪಲಾಗಿ ಮದುವೆ ಮಾಡ್ಕೊಂಡು ಈಗ ನೋಡಿ ಈಗ ಬಂದು ನಿಮ್ಮ ಮುಂದೆ ನಿಂತಿದ್ವಿ. ಇದ್ರಾಗ ನಮ್ಮ ಅತ್ತಿಗೆದು ಏನೂ ಇಲ್ಲ, ನನ್ನ ಗಂಡಂದು ಇವ್ರದ್ದು ಅಂದರೆ ಏನೂ ಇಲ್ಲ. ಎಲ್ಲ ನನ್ನ ಸ್ವಂತ ನಿರ್ಧಾರ ಅಷ್ಟೇನೇನಿಯ. ಅಷ್ಟು ಬಿಟ್ರೆ ಇನ್ನು ಬೇರೆ ಇನ್ನೇನೂ ಇಲ್ಲ. ಏನ್ ಬಂಗಾರಮ್ಮ, ನಮ್ಗೆ ಎಲ್ಲನೂ ಮಾಡಕ್ಕೇನು ಕ್ಯಾಮೆ ಇಲ್ಲ ಅಂತ ಅನ್ಕೋಬಿಟ್ಟಿದೀವೋ ನೀನು? ಹೆಂಗಿದ್ರು ಯಾರಿಗೂ ಮಾಡಕ್ಕೆ ಕ್ಯಾಮೆ ಇಲ್ಲ, ಪಂಚಾಯತಿ ಕಲಾಕ್ಬೋದು ಅಂತ. ಇವಾಗ ಏನು ಹೇಳಿಯೇ ಪಂಚಾಯತಿನಾಗೆ ನಾನು ತೀರ್ಮಾನ ಕೊಡು ಅಂತ ಹೇಳ್ತಿದ್ದಿಲ್ಲ. ಈಗ ಏನು ತೀರ್ಮಾನ ಕೊಡ್ಬೇಕು ಹೇಳು? ಏನು ತೀರ್ಮಾನ ಮಾಡಬೇಕು, ಏನು ತೀರ್ಮಾನ ಕೊಡಬೇಕು? ಇದೇನೇನಿಯಾ ನೀನು ಕೊಟ್ಟಿರೋದೆಲ್ಲನೂ? ಏನು ಸುಮ್ಮನೆ ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸೋದು ಅಂದ್ರೆ ಅಷ್ಟೊಂದು ಸುಲಭನಾ? ಲೇ ಮಾನ ಮರ್ಯಾದೆ ಬಿಟ್ಟೋನೆ ಎಂಟಿಗೆ ಡೈವರ್ಸ್ ಕೊಟ್ಮೇಲೆ ಅದು ಯಾಕೆ ನಿಂಗೆ ಎಂಡ್ರು ಬೇಕು? ನಿಂಗೆ ಇನ್ನೊಬ್ಳು ಕಟ್ಕೊಂಡಿದ್ಯಲ್ಲ, ಅವಳ ಜೊತೆ ಮುಚ್ಕೊಂಡಿರಕ್ಕಾಗಕ್ಕಿಲ್ವಲ್ಲ ನಿನ್ ಕೈಲಿ? ಇನ್ನೊಬ್ಳು ಇವಾಗ ಇವಳು ಬೇಕಾ ನಿಂಗೆ ಎಂಡ್ರು? ಯಾಕೆ ಮದುವೆ ಮಾಡ್ಕೊಂಡೆ? ಅವ್ಳು ಬಂದು ಹೇಳ್ತಿಲ್ವ ಹುಡುಗಿನೇನಿಯಾ ನನಗೆ ಡೈವರ್ಸ್ ಆಗೋಗ್ಬಿಟ್ಟೈತಿ ಅಂತ? ನೀನೇ ಕೊಟ್ಟಿದ್ಯಾ ಅಂತ ಡೈವರ್ಸು? ನೀನೇ ಡೈವರ್ಸ್ ಕೊಟ್ಮೇಲೆ ಮತ್ತೆ ಯಾಕೆ ಬಂದು ನಂಗೆ ಎಂಟಿ ಬೇಕು ಅಂತ ಹೇಳ್ತಿದ್ಯಾ? ಮೊದಲೇ ನಿಂಗೆ ತಲೆನಾಗ ಪ್ರಜ್ಞೆ ಇಲ್ವಾ? ಓಹೋ ಪಂಚಾಯತಿನಾಗ ಬಂದ್ಬಿಟ್ಟು ಕಿರ್ಚಾಡೋದು ಅಂತ ಗೊತ್ತೈತೆ. ಏಯ್ ಬಂಗಾರಮ್ಮ, ನಿಂದು ಅತಿ ಆಯಿತು ದೇವ್ರಣೆಗೂ. ಆಗ್ಲಾಗ್ಲೂ ಇನ್ನೊಂದ್ಸಲ ಪಂಚಾಯತಿನ ಕರೆದ್ಬಿಟ್ಟೆ ಅಂತಂದ್ರೆ ನಿಜವಾಗೂ ನಾವು ಏನು ಮಾಡ್ತೀವಿ, ಊರಿಂದ ಆಚೆ ಕಡೆಗೆ ಹಾಕ್ಬಿಡ್ತೀವಿ. ಲೇ ಮಗಳೇ, ನಿಮ್ಮ ಅಮ್ಮನ ಮಾನ ಮರ್ವಾದಿ ಎಲ್ಲ ಹೋಯ್ತಾ ಇದ್ದಿಲ್ಲ ಪಂಚಾಯತಿನಾಗೆ. ನೀನು ನನ್ನ ವಿರುದ್ಧನೇ ನೀ ಮಾತಾಡ್ತಾ ಇದೀಯೇನೆ? ಪಂಚಾಯತಿನಾಗೆಲ್ಲ ಇಷ್ಟು ಮಾನ ಮರ್ವಾದಿ ಹೋದ್ರೂ ಮುಚ್ಕೊಂಡು ನ್ಯಾಯವಾಗಿ ಮಾತಾಡೋಕ್ಕಾಗಿಲ್ವೇ ನಿನ್ನ ಕೈಲಿ? ಮಾತಾಡೋ ಅವ್ರ ಹತ್ರ. ನೋಡಿ ಇವಾಗ ನನ್ನೇ ಏನಿಯಾ ಬೈತಾವ್ರೆ, ನಾನೇ ದೊಡ್ಡದಾಗ ತೆಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಚೂನ್ ನೋಡು ಮೂಸ್ ನನ್ನ ಮಗ ನಿಂತ್ಕೊಂಡ್ರಿ, ನನ್ನ ಮಗ ತಾಳಿ ಕಟ್ಬಿಟ್ಟು ನನ್ನ ಮಗಳಿಗೆ ಏನ್ಲ ಐತೆ ನಿನಗೆ? ಏನ್ಲ ನನ್ನ ಮಗಳನ್ನ ಸಾಕಕ್ಕೆ ನಿಂಗೆ ಯೋಗ್ಯತೆ ಐತೆ? ಅದು ಹೆಂಗ್ಲ ನೀನು ಮದುವೆ ಮಾಡ್ಕೊಂಡೆ? ನಿನ್ನ ಸಿಗುತ್ತು ಹಣ ಕಟ್ಬಿಡ್ತೀನಿ, ನೋಡ್ತಾ ಇರು ನಿನ್ನ. 10 ರೂಪಾಯಿ ಗೊತ್ತಿಲ್ಲ ನನ್ನ ಮಗಳನ್ನ ಸಾಕ ಯೋಗ್ಯತೆ ಇಲ್ದಿರ ನನ್ನ ಮಗ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟವನಿ, ಗೊತ್ತಿಲ್ದಿರೋನು. ಬಂಗಾರಮ್ಮ, ಇದು ಪಂಚಾಯತಿಗೆ ಮುರ್ವದಿ ಕೊಡ್ಬೇಕು. ಇಲ್ಲಾಂದ್ರೆ ಇನ್ ಯಾರು ಹೇಳಿದ್ರು ನೀನು ಪಂಚಾಯತಿ ಕಲಾಕು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ ನನಗೆ ಪಂಚಾಯತಿ ಕಲಾಕು ಅಂತ. ಪಂಚಾಯತಿ ಕಲಾಕಿದ್ಯಾ ಅಂದಮೇಲೆ ಜೋರಾಗಿ ಮಾತಾಡಬಾರ್ದು. ನಿಂದೇನು ಸಮಸ್ಯೆ ಐತಿ ನೀನು ಹೇಳಿದ್ಯಾ? ಈಗ ತಪ್ಪ್ಯಾರ್ದು ಒಪ್ಪ್ಯಾರ್ದು ಅಂತ ಗೊತ್ತಾಯ್ತು ತಾನೇ? ಈಗ ಅಧ್ಯಕ್ಷ ಅವ್ರದ್ದು ಏನು ತಪ್ಪಿಲ್ಲ ಅಂತಾನು ಗೊತ್ತಾಯ್ತಾನೆ ನಿಮ್ಮ ಸೊಸೆದು. ಮತ್ತೆ ಇವಾಗ ಏನು ಕಿತ್ತಾಕತ್ತೀಯ? ನಿನ್ನ ಮಗಳೇ ಬಂದು ಹೇಳ್ತಾವಳಲ್ಲ ತಪ್ಪಿಲ್ಲ, ಹಂಗೆ ಹಿಂಗೆ ನಾನೇ ಓಡಿಸ್ಕೊಂಡು ಕರ್ಕೊಂಡು ಹೋಗಿದ್ದು ಅಂತ ಹೇಳ್ಬಿಟ್ಟು. ಈಗ ನಾವು ನಿಮಗೆ ದಂಡ ಹಾಕ್ಬೇಕಾಯ್ತದೆ. 5,000 ರೂಪಾಯಿ ದಂಡ ಹಾಕು ದೇವಸ್ಥಾನಕ್ಕೆ. ಓಹೋ, ನಿಮ್ದೆಲ್ಲ ಅತಿಯಾಗೋಗ್ಬಿಟ್ರು ಬಿಟ್ರೆ. ನನ್ನ ಬಡ್ಡಿ ನನ್ನ ಮಗನೇ, ನಡಿಲ್ಲ ಅವಳು ಇನ್ನೊಬ್ಳು ಎಂಟಿ ಒಳಗೆ ಅವಳ ಜೊತೆ ಸಂಸಾರ ಮಾಡ್ಕೊಂಡು ನಡಿಲ್ಲ. ಪಂಚಾಯತಿ ಕಲಾಕ್ಸ್ತಾನ ಪಂಚಾಯತಿ ಇನ್ನೊಂದಕ್ಕಿಂತ ಪಂಚಾಯತಿಗೆ ಬಂದ್ಬಿಟ್ರೆ ಜಾಡ್ಸ್ ಒದ್ದು ಎದ್ಗೋದ್ಬಿಡ್ತೀನಿ ಅಷ್ಟೇ ಏನಿಯಾ. ಓಹೋ ಕೊಟ್ಟಲ್ಲ ಎಂಟಿ ಗಂಡ ಸಂಬಂಧನೇ ಇಲ್ಲ, ಬಂದ್ಬಿಟ್ಟವ್ ಇಲ್ಲಿ ಸಂಬಂಧ ಕೇಳಕ್ಕೆ ಸಂಬಂಧ ಮಾತಾಡಕ್ಕೆ. ಲೋಪಾರ್ ನನ್ನ ಮಗ ನಡಿ. ಏನು ಕ್ಯಾಮೆ ಇಲ್ವಾ ನಿಂಗೆ? ನಡಿ ಪಂಚಾಯತಿ ಅನ್ನೋದಕ್ಕಿಂತ ಪಂಚಾಯತಿ ಅಂತ ಬರ್ಬೇಕು ನೀನು. ಅತ್ತೆ ಏನತ್ತೆ ಹಿಂಗಾಗೋಗ್ಬಿಡ್ತು ನನ್ನ ಜೀವನ. ಅತ್ತೆ ನಿಮ್ಮ ಮಗಳಿಂದ ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಅಯ್ಯ ನಾನೇ ಅನ್ಕೊಂಡಿರ್ಲಿಲ್ಲ. ನೋಡ್ದೆ ನನ್ನ ವಿರುದ್ಧನೇ ನೀ ಹೆಂಗ್ ಮಾತಾಡ್ತಾಳೆ ನನ್ನ ಮಗಳು ಅಂತ ಹೇಳ್ಬಿಟ್ಟು. ಇವಳೇನ ನನ್ನ ಮಗಳು ಅಂತ ನಂಗೆ ಅನ್ನಿಸ್ತೈತೆ. ನಂಗೂ ಹಂಗೆ ಅನ್ನಿಸ್ತಾ ಇರ್ತೈತೆ. ಇವಳೇನಿಯಾ ನಿಮ್ಮ ಮಗಳು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಪಿರಾಣ ಇಟ್ಕೊಂಡಿದ್ಲು, ನಿಮ್ಮ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ಲು ನೋಡಿ. ನೋಡ್ ಬಂಗಾರಮ್ಮ, ತೀರ್ಮಾನ ಆಯ್ತಲ್ಲ, ನಿಂದೇನಿಯೇ ತಪ್ಪೆಲ್ಲನ್ವೇ. ನಿನ್ನ ಮಗಳು ಎಲ್ಲ ಒಪ್ಕೊಂಡು ಹೊಳ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ನಿನ್ನ ಸೊಸೆ ಮೇಲೆ ಸಾಧಿಸಂಥದ್ದು ಏನೂ ಇಲ್ಲ ಇಲ್ಲಿ ಸಾಧಿಸ್ಕೊಂಡು ಕುಂತ್ಕೊಳ್ಳೋಕ್ಕೆ. ಸರಿನೇ, ನಿನ್ ಪಾಡು ನೀನು ಹೋಗ್ಬೋದು. ಮಗಳು ಏನು ಚಿಕ್ಕವಳಲ್ಲ, 18 ವರ್ಷಕ್ಕಿಂತ ಕಡಿಮೆ ಏನಿಲ್ಲ ಅವಳಿಗೆ. 24-25 ವರ್ಷದ ಮ್ಯಾಲಾಗೈತೆ ಹುಡುಗಿಗೂ. ನೀನು ಈ ಕುಂತ್ಕೊಂಡು ಈ ಗಲಾಟೆ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ನೋಡಿ, ಮನೆ ಸಂಸಾರದ ವಿಚಾರನೆಲ್ಲ ಪಂಚಾಯತಿ ತಗೊಬಿಟ್ಟು ಬರೋ ಅವಶ್ಯಕತೆಯೇ ಇಲ್ಲ. ಅವನ್ ತಗ ಮಾತಾಡ್ಸಿ, ಅವ್ನು ಬಾಯಿ ಮುಚ್ಕೊಂಡು ಸುಮ್ಮನವನಲ್ಲ, ಅವ್ನು ಏನಾರ ಹೇಳ್ಬೇಕಲ್ಲ. ಆ ಬೇವರ್ಸಿ ತಗ ಮಾತಾಡ್ಸಿ, ಅವನಿಗೆ ಏನು ತಲೆ ತುಂಬ ಕಳಿಸ್ಬಿಟ್ಟು ನನ್ನ ಸಸಿ ಅನ್ನಿಸ್ತದೆ. ಅವನ ಹತ್ರ ಮಾತಾಡ್ಸಿ ಫಸ್ಟ್. ನೀನ್ ಹೇಳಪ್ಪ, ಏನೋ ಎಲ್ಲ ಇಷ್ಟನೇ ತಾನೇ ಮದುವೆ ವಿಚಾರ, ಯಾರನ್ನ ಬಲವಂತ ಮಾಡಿ ಮದುವೆ ಮಾಡ್ಕೊಂಡ ಏನಪ್ಪ? ನೋಡಿ ಸರ್, ಅಲ್ಲ ನೋಡಿ, ನಾನು ಮದುವೆ ಮಾಡ್ಕೋಬೇಕು ಅಂತಲೇ ಇಲ್ಲಿಗೆ ಬಂದೆ. ಇವರು ಗೌರಿ ಅವರು ನನಗೆ ಹುಡುಗಿನ ತೋರಿಸ್ತೀನಿ ಅಂತೇಳಿ ತೋರಿಸಿದ್ರು. ಹುಡುಗಿ ನಂಗೆ ತುಂಬ ಇಷ್ಟ ಆದರು, ಹುಡುಗಿನ ನಾನು ತುಂಬ ಇಷ್ಟಪಟ್ಟರು. ಅದ್ರಾಗೂ ನಾನು ಫಸ್ಟ್ ಎಲ್ಲ ಚೆಕ್ ಮಾಡಿ ನೋಡಿದೆ, ಇವ್ರಿಗೆ ಏನಾದ್ರು ಮದುವೆ ಆಗೈತಾ ಏನು ಎತ್ತ. ಅವ್ರು ಪ್ರತಿಯೊಂದು ಹೇಳ್ಕೊಂಡಿದ್ರು, ಹಿಂಗೆ ನನ್ನ ಮದುವೆ ಆಗೈತೆ, ಹಂಗೆ ಹಿಂಗೆ ಡೈವರ್ಸ್ ಆಗೈತೆ ಅಂತ. ಡೈವರ್ಸ್ ಪೇಪರ್ ಎಲ್ಲ ನೋಡಿದೆ, ಚೆಕ್ ಮಾಡಿದೆ, ಎಲ್ಲ ಮಾಡಿದೆ. ಆಮೇಲೆ ಇವ್ರ ಗಂಡನ ಬಗ್ಗೆನೂ ವಿಚಾರಿಸಿದೆ. ಇವ್ರ ಗಂಡ ಹಿಂಗೆ ಸುಮ್ಮನೆ 420 ಥರ ಓಡಾಡ್ತಿರ್ತಾನೆ, ಇನ್ನೊಂದು ಮದುವೆನೂ ಆಗೈತೆ ಇವ್ರ ಗಂಡುಂಗೆ ಅಂತ ಪ್ರತಿಯೊಂದು ವಿಷಯನೂ ನನಗೆ ಗೊತ್ತಾಯಿತು. ನಾನು ಯಾರಿಗೊಬ್ರಿಗೆ ಮೋಸ ಮಾಡಿಲ್ಲ, ಇನ್ನೊಬ್ರಿಗೆ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ಇವ್ರು ಹಿಂಗೆ ಗಂಡನ್ ಬಿಟ್ಟು ಅವ್ರಿಗೆ ಡೈವರ್ಸ್ ಆಗೈತೆ ಅಂತ ಗೊತ್ತಾದ್ಮೇಲೆ ನಾನು ಮದುವೆಗೆ ಒಪ್ಕೊಂಡೆ. ಒಂದು ಹುಡುಗಿನ ಮದುವೆಗೆ ಒಪ್ಕೊಂಡ್ಮೇಲೆ ಅದು ನಾವು ಇಷ್ಟಪಟ್ಟೆ ಬರ್ತೀವಿ. ಅವಳು ನಮ್ಗೆ ತುಂಬ ಇಷ್ಟ ಆದ್ಲು ಹುಡುಗಿ. ಇರಬೇಕಾದ್ರೆ ಇವ್ರು ತುಂಬ ಕಾಟ ಕೊಡ್ತಾ ಇದ್ರು. ಅದಕ್ಕೆ ನೀ ಆ ಹುಡುಗಿ ಇಲ್ಲ ಮದುವೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ಮನಸ್ಪೂರ್ವಕವಾಗಿ ಒಪ್ಕೊಂಡೇನೆ ಮದುವೆ ಮಾಡ್ಕೊಂಡೆ. ಇದರಲ್ಲಿ ಬೇರೆ ಯಾರ್ದೋ ಬಲವಂತ ಆಗಲಿ ಯಾರ್ದೇ ಆಗಲಿ ತಪ್ಪಾಗಲಿ ಏನೂ ಇಲ್ಲ. ಯವ್ವ ಎಲ್ಲ ಬಣ್ಣ ಹಚ್ಕೊಂಡಿದ್ದಂಗೆ ನೀನು ನಾಟಕ ಮಾಡ್ತಾವೆ. ಲೇ ಬಿತ್ರಿ ಬಾ ಮನೆಗೆ ಮಾಡ್ತೀನಿ. ಪಂಚಾಯತಿನಾಗ ನಾನು ಮುರ್ವದಿ ಕಳ್ದೆ ಅಲ್ವ ನೀನು? ಮಾಡ್ತೀನಿ ಹಿಂಗೆಲ್ಲನೂ ಆಡ್ತಾ ಇದ್ದೀಗಲ್ವ ಲೌಡಿ ನೀನು. ನನಗೆ ಹೇಳಿದ್ದಂಗೆ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟು ಬರೋಷ್ಟು ಧೈರ್ಯ ಬಂದ್ಬಿಡ್ತೇನೆ ನಿನಗೆ. ಬಾ ಮನೆಗೆ ಪರ್ಕೆ ಪೂಜೆ ಮಾಡ್ತೀನಿ, ಬಾ ಮನೆಗೆ. ಲೋಪರ್ ಬಡ್ಡಿ, ಈ ನನ್ನ ಮಗನ ಕಟ್ಕೊಂಡು ಏನೇ ಸುಖ ಕಾಣ್ತೀನಿ ನೀನು? ಏನು ಸುಖ ಕಾಣ್ತೀಯ ಹೇಳು? ಈ ಬೇವರ್ಸಿನ ಮದುವೆ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ತಾನೇ ಏನಿತ್ತೆ ನಿಂಗೆ? ಅಮ್ಮ, ನನ್ನ ಜೀವನ ನೋಡ್ಕೊತೀನಿ ಬಿಡು.
ಯಾರ ಕೈ ಕೆಳಗಡೆ ಬಂದೆ ನಾನು ಬಾಳದಿಲ್ಲ. ನನ್ನ ಕಷ್ಟ ನನ್ನ ಜೀವನ ನಾನು ನೋಡ್ಕೊಂತೀಯ. ನನಗೆ ಮೈ ಉರಿತೈತೆ. ಮನೆಗೆ ಬಾ ಮಾಡ್ತೀನಿ ಬೇವರ್ಸಿ. ನೋಡಮ್ಮ, ನಿಮ್ಮ ಅತ್ತೆ ಪಂಚಾಯತಿ ಕರ್ಸಿದಕ್ಕೆ ಬರ್ಬೇಕಾಯ್ತು, ಕರೆಸ್ಬೇಕಾಯ್ತು ಎಲ್ಲನೂ. ಇನ್ನೇನೆಲ್ಲ ತೀರ್ಮಾನ ಆಯ್ತಲ್ಲ, ಇನ್ನೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲಮ್ಮ ಗೌರಿ. ನಿಮ್ಮ ಅತ್ತೆದು ಯಾವಾಗೂ ಇದ್ದಿದ್ದೇನೆ, ಏನೋ ಒಂದು ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ ಅಷ್ಟೇ. ಇನ್ನೇನು ಮಾಡೋಕ್ಕಾಯ್ತದೆ ಹೇಳಿ. ನೋಡಮ್ಮ, ಮದುವೆ ಮಾಡ್ಕೊಂಡಿದ್ರೆ ಹೊಸ್ದಾಗೆ ಯಾವಗಳಿಗೆ ಯಾವ ಟೈಮಾಗಿ ಮಾಡ್ಕೊಂಡಿರೋ ಅದೆಲ್ಲ ಮುಖ್ಯ ಅಲ್ಲ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಅನುಸರಿಸ್ಕೊಂಡು ನೆಮ್ಮದಿಯಾಗಿ ಖುಷಿಯಾಗಿ ಹೋಗಿ, ಸರಿನಾ? ಏನವ ನೀನು ಈಗ ಬದಲಾಗಿದ್ದಂಗೆ ಇದೆಯಾ? ನಿಮ್ಮ ಅಮ್ಮನ ಥರ ಅಲ್ಲ ಅಂತ ಅನ್ನಿಸ್ತದೆ. ಏನೋ ಬದಲಾಗಿದ್ರೆ ದೇವ್ರನ್ನೂ ಒಳ್ಳೇದು ಮಾಡ್ತಾನೆ. ಕಷ್ಟವೋ ಸುಖವೋ ದುಡ್ಡು ಒಂದಿನ ಇರ್ತದೆ, ಒಂದಿನ ಹೋಯ್ತದೆ. ಅದೆಲ್ಲ ಅನುಸರಿಸ್ಕೊಂಡು ಜೀವನ ಮಾಡ್ಕೊಂಡು ಹೋದ್ರೇನೇನಿಯಾ ಮುಂದೆ ಜೀವನ, ಸರಿನೇ? ಪಂಚಾಯತಿಗೆ ಬರೋ ಅವಶ್ಯಕತೆ ಇರಲಿಲ್ಲ. ಆದರೂ ನಿಮ್ಮ ಅಮ್ಮ ಇಲ್ಲಿ ಬಾಯಿ ಬಡ್ಕೊಂಬಿಟ್ಟು ಇಲ್ಲಿ ಕರ್ಸಿದ್ಲಲ್ಲ, ಅದಕ್ಕೆ ಏನೇ ಕರ್ಸಿದ್ ಪಂಚಾಯತಿಗೆ ನಿಮ್ಮನ್ನ. ಹೆಂಗೋ ವಿವಾಹ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ, ಎಲ್ಲ ಒಳ್ಳೇದಾಗಲಿ ಕಣವ, ಸರಿನಾ? ಅಣ್ಣ ನಡೀರಿ ಹೋಗೋಣ, ಇನ್ನೇನಿಲ್ಲ ಮುಗೀತಲ್ಲ ಪಂಚಾಯತಿ. ಅಲ್ಲ, ಈ ಶೂನ್ಯ ಮಸ್ತ ಮದುವೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿತ್ತು? ಈ ಶೂನ್ಯ ಮಸ್ತಾಗೆ ಏನೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ನೀವು. ಯಪ್ಪ, ಏನು ಹೇಳ್ಬೇಕು ಹೇಳು. ಅಲ್ಲ, ಅವ್ನಿಗೆ ಎದುರುಕೊಂಡು ಮದುವೆ ಮಾಡ್ಕೊಂಡಿದ್ದೀನಿ, ಮಮ್ಮಂಗೆ ಎದುರುಕೊಳ್ಳೋ ಅವಶ್ಯಕತೆ ಏನಿತ್ತು? ನಾನು ಎಷ್ಟು ಸಲ ನಿಂಗೆ ಹೇಳಿದೆ ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು. ಆದ್ರೂ ಸುಮ್ಮನೆ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಬಾರ್ದಾಗಿತ್ತು. ಸರಿ ಬಿಡಿ, ನೀವಿಬ್ಬರು ಇಷ್ಟಪಟ್ಬಿಟ್ಟು ಓಡಿ ಮದುವೆ ಮಾಡ್ಕೊಂಡಿದ್ದೀರಾ ಅಂದರೆ ನಾನು ತಾನೇ ಏನು ಮಾಡೋಕ್ಕಾಯ್ತದೆ? ಅದ್ಗೆ ಇದ್ರಾಗ ಇವ್ರದ್ದೇನು ತಪ್ಪಿಲ್ಲ, ನಂದೇನಿಯ ತಪ್ಪು. ನಾನೇನಿಯಾ ಇಲ್ಲ, ನಾನೇ ಓಡೋಗ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿದ್ದು. ನಮ್ಮಮ್ಮ ಬೋಲ್ಕಾಟ ಕೊಡ್ತಿತ್ತು, ಬಾವಿಗೆ ಆರ್ತೀನಿ, ವಿಷ ಕುಡಿತೀನಿ ಅಂತ ಎದುರಿಸ್ತಿತ್ತು. ಅದಕ್ಕೆ ನನಗೂ ಬೇರೆ ದಾರಿ ಸಿಗಲಿಲ್ಲ. ಅದಕ್ಕೆ ತಪ್ಪಾಯಿತು, ನನಗೆ ಕ್ಷಮಿಸ್ಬಿಡಿ. ನನಗಂತೂ ಖುಷಿನೇ ಐತೆ. ಇನ್ನೇನಿದ್ರು ಕಷ್ಟಪಟ್ಕೊಂಡು ಏನೇ ಜೀವನ ಮಾಡ್ತೀವಿ. ಇನ್ನೇನೋ ಯಾವ ಅವಶ್ಯಕತೆ ನನಗೆ ಇನ್ನು ಯಾವ ವಿಚಾರಕ್ಕೆ ಏನು ಅವಶ್ಯಕತೆನೂ ಇಲ್ಲ. ನಮ್ಮ ಅಮ್ಮನ ತಕ್ಕ ನಾನು ಹೋಗೋದು ಇಲ್ಲ. ಒಳ್ಳೆ ಹುಡುಗನೇನೇ ಹುಡುಕೊಟ್ಟಿದ್ದೀರಾ, ಒಳ್ಳೆ ಹುಡುಗ. ನಾನು ಕೂಲಿನಲ್ಲಿ ಮಾಡಿದ್ರು ಪರವಾಗಿಲ್ಲ, ನನ್ನ ಜೀವನ ನಾನು ಮಾಡ್ಕೊತೀನಿ. ಸರಿ ಆಯಿತು, ಹಾಕಿದ್ದೆಲ್ಲ ಆಗೋಯ್ತು. ಹ್ಯಾಪಿ ಮ್ಯಾರಿಡ್ ಲೈಫ್. ಬನ್ನಿ ಮನೆಗೆ ಹೋಗೋಣ. ಆರ್ತಿಗೆಲ್ಲ ನಾನು ತಯಾರಿ ಮಾಡ್ಕೊತೀನಿ, ಸರಿನಾ? ಹೆಂಗೋ ಬೇಕಾರೆ ನೀವೇನೋ ಇಷ್ಟಪಟ್ಟರೆ ಗ್ರ್ಯಾಂಡಾಗಿ ರಿಸೆಪ್ಷನ್ ಏನಾದರೂ ಮಾಡೋಣ. ಬನ್ನಿ, ಫಸ್ಟಿಗೆ ಹೋಗ್ಬಿಟ್ಟು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನಾದರೂ ಮಾಡೋಣ. ಒಳ್ಳೆ ಟೈಮಾಗಂತೂ ಮದುವೆ ಮಾಡ್ಕೊಂಡಿಲ್ಲ, ಆದರೆ ದೇವ್ರು ಹೆಂಗೋ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ಅಂತೂ ನನಗೈತೆ. ಹೆಂಗೋ ಇಬ್ರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನೀನು ಅಷ್ಟೇ, ನಿಮ್ಮಮ್ಮ ಕೂಗಾಡಿದ್ರು ಹೊಸಿ ಅಡ್ಜಸ್ಟ್ ಮಾಡ್ಕೊಬಿಡು. ಸರಿ ಅತ್ತಿಗೆ.